ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮನಸ್ಸಿನಲ್ಲಿ ಚಿಂತನೆಗಳು ಹೆಚ್ಚಾಗಬಹುದು, ಆದರೆ ನಿಮ್ಮ ಸ್ವಭಾವದಿಂದ ಕೆಲಸಗಳಲ್ಲಿ ಯಶಸ್ಸಿದೆ. ಉದ್ಯೋಗದಲ್ಲಿ ಬೆನ್ನಟ್ಟುವ ಅವಕಾಶಗಳು ಎದುರಾಗಬಹುದು. ವೃಷಭ ರಾಶಿ. ಸದ್ಯದಲ್ಲಿ ಹಣದ ತೊಂದರೆಗಳು ಸರಿಪಡಿಸಬಹುದು. ನಿಮ್ಮ ಪೂರಕ ವ್ಯಕ್ತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಸಾಧ್ಯವಿದೆ. ಮಿಥುನ ರಾಶಿ. ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಇರಬಹುದು, ಆದರೆ ದೈನಂದಿನ ಕೃತ್ಯಗಳು ಸಮರ್ಪಕವಾಗಿ ನಿರ್ವಹಿಸಬೇಕು. ಪ್ರಯತ್ನಗಳು ಶೀಘ್ರದಲ್ಲಿ ಫಲಿಸುತ್ತವೆ. ಕಟಕ ರಾಶಿ. ಕುಟುಂಬದಲ್ಲಿ ಹೆಚ್ಚಿನ ಚರ್ಚೆಗಳು ಜರುಗುತ್ತವೆ, ಆದರೆ ನಿಮಗೆ ನಿಮ್ಮ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಲು ಇಡೀ ಸಮಯ ಸರಿ ಹೋಗುವುದಿಲ್ಲ. ಸಿಂಹರಾಶಿ. ನೇರ ಕಾರ್ಯಕ್ಷಮತೆ ಮತ್ತು ಸೃಜನಶೀಲತೆಯಿಂದಾಗಿ ಉಚ್ಚದ ಅವಕಾಶಗಳು ಸದುಪಯೋಗ ಮಾಡಬಹುದು. ವೈಯಕ್ತಿಕ ಬದ್ಧತೆಗೂ ನಿಮ್ಮ ಉದ್ದೇಶಗಳಿಗೂ ಆದಾನ ಮಾಡಬೇಕು. ಕನ್ಯಾ ರಾಶಿ. ನಿಮ್ಮ ಭಾವನೆಗಳು ನಿರ್ದಿಷ್ಟವಾಗಿ ತಲುಪಿಸಲು ಕೆಲವು ಸಮಯ ಬೇಕಾಗಬಹುದು, ಆದರೆ ಸೃಜನಶೀಲತೆಯಲ್ಲಿ ಯಶಸ್ಸು ಕಂಡುಕೊಳ್ಳಬಹುದು. ತುಲಾರಾಶಿ. ಜೀವನದ ದಾರಿ ಸರಿಯಾದ ರೀತಿಯಲ್ಲಿ ಮುಂದುವರಿಯುತ್ತದೆ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಸಮಾಧಾನದ ಸ್ಥಿತಿ ಕಾಯ್ದುಕೊಳ್ಳಬೇಕು. ವೃಶ್ಚಿಕ ರಾಶಿ. ಪಾರಂಪರಿಕ ಚಟುವಟಿಕೆಯನ್ನು ಮುಂದುವರಿಸಲು ದಿನವೂ ಸಹಕಾರಿ. ಇದು ಹಣಕಾಸು ಮತ್ತು ವೈಯಕ್ತಿಕ ಜೀವನವನ್ನ ಸಮತೋಲನೆ ಮಾಡಬಹುದು. ಧನುಸ್ ರಾಶಿ. ಚಿಂತೆ ಮತ್ತು ಗಮನ ಹರಿಸಲು ಉತ್ತಮ ಸಮಯ. ಉದ್ಯೋಗ ಮತ್ತು ಹಣಕಾಸು ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರಗತಿ ಇದೆ. ಮಕರ ರಾಶಿ. ಹರ್ಷ ಮತ್ತು ಸಂತೋಷದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಏರ್ಪಡಬಹುದು. ಕುಟುಂಬದೊಂದಿಗೆ ಸುಖಕರ ಸಮಯ ಕಳೆಯಲು ಆಗುತ್ತದೆ. ಕುಂಭರಾಶಿ. ಸೃಜನಶೀಲತೆಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಕೆಲಸದಲ್ಲಿ ಹೆಚ್ಚಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯತೆ ಇದೆ. ಕೊನೆಯದಾಗಿ ಮೀನರಾಶಿ. ಲೈಫ್ ಅಲ್ಲಿ ಹೊಸ ಪಥವನ್ನ ಆಯ್ಕೆ ಮಾಡಿಕೊಳ್ಬಹುದು. ಈಗಾಗಲೇ ಕೆಲವು ವೈಯಕ್ತಿಕ ಪ್ರಯತ್ನಗಳು ಯಶಸ್ಸು ಕಾಣುವ ಸಮಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.